ಪರಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಕುಂತಂತ ನನ್ನ ಅಕ್ಕ ತಂಗಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಸುತ್ತು ಹಳ್ಳಿಯಿಂದ ಬಂದಿರುವ ಕಲಾ ಪ್ರೇಮಿಗಳಿಗೆ ನನ್ನ ನಮನ. ಇಡೀ ಕರ್ನಾಟಕ ರಾಜ್ಯದಾಗ ಧಾರವಾಡ ಡಿಸ್ಟಿಕ್ ಅಂದ್ರೆ ಒಂದು ಐತಿ. ಧಾರವಾಡ ಡಿಸ್ಟಿಕ್ನಾಗ ಅಳ್ಳಾವರ ತಾಲೂಕ್ ಅಂದ್ರೆ ಒಂದು ರೇಂಜ್ ಐತಿ. ಅಳ್ಳಾವರ ತಾಲೂಕ್ನಾಗ ಅರುಟ್ಗಿ ಊರಂದ್ರೆ ಒಂದು ಭಯ, ಭಕ್ತಿ, ಪ್ರೀತಿ, ಗೌರವ ಐತೆ. ನಮ್ಮ ದೇಶದಲ್ಲಿ ಜಗತ್ತಿಗೆ ಅನ್ನ ನೀಡುವ ನೇಗಿಲ ಯೋಗಿ ರೈತನದ ಗಮ್ಮತ್ತೈತಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಕ್ಕೇನು ಗೊತ್ತು ಅನ್ನದಾತನ ತಾಕತ್ತೆಂಬ ಬರೆದಿರುವ ನಮ್ಮ ಪ್ರಕಾಶ್ ತಿಡಗೂರು ಕವಿಗಳದೇ ಗಮ್ಮತ್ತೈತಿ. ಸುತ್ತಮುತ್ತ ಹತ್ತೂರಿನಲ್ಲಿ ನಮ್ಮ ಅರುಟಿಯ ಹುಡುಗರದ ಗಮ್ಮತ್ತೈತಿ. ಈ ನಾಟಕದಲ್ಲಿ ರಾಜನತರ ಮೆರೆಯುವ ಈ ಒಂಟಿ ಸಲಗಂದ ಗಮ್ಮತ್ತೈತಿ. ನಾನು ಹೆಜ್ಜೆ ಇಟ್ಟಾಗಿದೆ, ನಾಟಕದ ರೇಂಜ್ ಚೇಂಜ್ ಆಗಿದೆ. ಈ ನಾಟಕದಲ್ಲಿ ಬಡವರ ಕಾಲಿಟ್ಟರೆ ತಾಳ, ಈ ಒಂಟಿ ಸಲಗ ಕಾಲಿಟ್ಟರೆ ಪಾತಾಳ. ಇದೊಂದು ದುನಿಯಾ. ಪಾಪ ಮಾಡಿರುವ ಈ ದುನಿಯಾದಲ್ಲಿ ದುಡ್ಡಿದ್ದವನೇ ಇಲ್ಲಿ ಧರ್ಮದ ಅಧಿಪತಿ. ಕರ್ಮ ಮಾಡಲೆಂದೇ ಹುಟ್ಟಿ ಬಂದಿರುವ ಈ ಕತರ್ನ ಕಳ್ನಾಯಕನ ಮುಂದೆ ಬಂದ ಆ ದೊಡ್ಡ ಸಿಕಾಮಣಿಗಳನ್ನು ಹಡ್ಡಡ್ಡಾಗಿ ಕೆಡವಿ ಅವರ ಎದೆಗುಂಡಿಗೆ ಮೇಲೆ ಕೋಲಿಟ್ಟು ಮೆರೆಯುವ ನನ್ನ ಮುಂದೆ ನಂಬಿಕೆ ನಾಟಕವನ್ನಾಡಿ ನಾನೇ ರಾಜನೆಂದು ಮೆರೆಯುವ ನರಿಗಳನ್ನು ಮಟ್ಟ ಹಾಕಿ ಮಶಾನದಲ್ಲಿ ಚಟ್ಟ ಕಟ್ಟಿ ಅವರ ಗದ್ದುಗೆ ಮೇಲೆ ನಾ ಮೆಟ್ಟುವ ಮೆಟ್ಟನ್ನು ಇಟ್ಟು ಅವರ ರಕ್ತದಿಂದಲೇ ರಕ್ತ ದೀಪವನ್ನು ಹಚ್ಚಿ ಮೆರೆಯದಿದ್ದರೆ ನನ್ನ ಪ್ರತಿ ರಕ್ತದ ಕಣಕಣದಲ್ಲಿ ಮತ್ತೆ ಅವತರಿಸಿ ಬರುವ ರಕ್ತ ಬೀಜಾಸೂರನೇ ಅಲ್ಲ. ಇಂಥ ಮದ ತುಂಬಿದ ಗಜರಾಜನ ಮುಂದೆ ಬಂದು ನಾನೇ ನೇಗಿಲ ಯೋಗಿ, ನಾನೇ ಪ್ರಗತಿಪರಿ ರೈತ, ನಾನೇ ಅನ್ನದಾತನೆಂದು ಹಟ್ಟಹಾಸದಿಂದ ಮೆರೆಯುತ್ತಿದ್ದನಲ್ಲ ಆ ಹಲ್ಕಟ್ ಸುಳೆ ಮಗ ಶಿವ್ಯ ಸುಣ್ಣದ ನೀರನ್ನು ಹಾಲೆಂದು ಕುಡಿಸಿ ನಾನೇ ಕರತಿ ಗಂಗಮ್ಮ ಎಂದು ಬಾಳುವ ನಿನ್ನ ಹೆಂಡತಿಯ ಶೀಲಹರಣ ಮಾಡಿ ಯಾರಿಗೂ ತಿಳಿದ ಹಾಗೆ ಅವಳನ್ನು ಯಮಲೋಕಕ್ಕೆ ಹಟ್ಟಿ ಊರಿನಲ್ಲಿ ನಾವೇ ಮಣ್ಣಿನ ಮಕ್ಕಳೆಂದು ಹಟ್ಟಹಾಸದಿಂದ ಮೆರೆಯುತ್ತಿದ್ದಿರಲ್ಲ, ನಿಮ್ಮ ಅಣ್ಣ ತಮ್ಮದ ನಡುವೆ ಬೆಂಕಿಯನ್ನು ಹಚ್ಚಿ ನಿಮ್ಮ ಸರ್ವ ಆಸ್ತಿಯನ್ನು ದೋಚಿಕೊಂಡು ನಿಮ್ಮ ಮನೆತನವನ್ನು ಸರ್ವನಾಶ ಮಾಡಿ ಲೇಸಿವ್ಯಾ ನಿನ್ನ ಸೂತ್ರನ ಹಿಡ್ಕೊಂಡು ನಿನ್ನನ್ನು ಹ್ಯಾಂಗೆ ಬುಗುರಿ ತಿರುಗಿಸಲಿಲ್ಲ. ನಾನು 1000 ಹಳ್ಳಿಗೆ ಸರ್ದಾರ ಎನಿಸಿಕೊಂಡಿರುವ ಒಂಟಿ ಸಲಗನ ಅಲ್ಲ. ಈ ಒಂಟಿ ಸಲಗ ನನ್ನು ಕೆಣಕವ ಗಂಡು